ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಸಂಕೇಶ್ವರದಲ್ಲಿ ಅರ್ಥಪೂರ್ಣವಾಗಿ ಜರುಗಿದ ಬಕ್ರಿ ಹಬ್ಬ ಇಂದು ಗುರುವಾರ ದಿನಾಂಕ 28 ಮೇ 2026ರಂದು ಮುಂಜಾನೆ 9:30 ಗಂಟೆಗೆ ಪಟ್ಟಣದ ನಮಾಜ್ ಮಾಳ್ ಓಲ್ಡ್ ಪಿಬಿ ರೋಡ್ SD ಹೈಸ್ಕೂಲ್ ಹತ್ತಿರ ಇರುವ ಈದ್ಗಾ ಮೈದಾನದಲ್ಲಿ ಸಮಸ್ತ ಮುಸ್ಲಿಂ ಬಾಂಧವರು ಸಾಮೂಹಿಕ ನಮಾಜ್ ಸಲ್ಲಿಸಿದರು. ಈ ನಮಾಜ್ ಸಲ್ಲಿಕೆಯಲ್ಲಿ ಜಮಾತ್ ಕಮಿಟಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ಸಮಸ್ತ ಮುಸ್ಲಿಂ ಬಾಂಧವರು ಪಾಲ್ಗೊಂಡಿದ್ದರು. ಈ ಒಂದು ನಮಾಜ್ದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಇಡೀ ಜಗತ್ತಿಗೆ ಮತ್ತು ನಮ್ಮ ದೇಶಕ್ಕೆ ಆರೋಗ್ಯ ಎಲ್ಲರಿಗೆ ನೀಡಲಿ, ಮಳೆ ಬೆಳೆ ಚೆನ್ನಾಗಿ ಬರಲಿ ಹಾಗೂ ಸುಖ ಶಾಂತಿ ನೆಮ್ಮದಿ ಹಾಗೂ ಸೌಹಾರ್ದತೆಯನ್ನು ಹೊಂದಿ ಎಲ್ಲರ ಬಾಳು ಬಂಗಾರವಾಗಲಿ ಮತ್ತು ಎಲ್ಲರೂ ಕೂಡಿ ಬಾಳೋಣ, ಒಂದಾಗಿ ಬಾಳೋಣ, ಒಗ್ಗಟ್ಟಾಗಿ ಬಾಳೋಣ, ದೇಶದ ಮತ್ತು ಜಗತ್ತಿಗೆ ಎಲ್ಲರಿಗೆ ಸುಖ ಶಾಂತಿ ನೆಮ್ಮದಿ ನೀಡಲಿ ಎಂದು ಈ ಪ್ರಾರ್ಥನೆಯಲ್ಲಿ ಅವರು ಅಲ್ಲಾಹನಲ್ಲಿ ಅವರು ಭಕ್ತಿಯಿಂದ ಬೇಡಿಕೊಂಡಿರುತ್ತಾರೆ. ಇದೇ ಸಂದರ್ಭದಲ್ಲಿ ಸಮಸ್ತ ಮುಸ್ಲಿಂ ಬಾಂಧವರು ನಮಾಜ್ದಲ್ಲಿ ಅತಿ ಭಕ್ತಿಯಿಂದ ಮತ್ತು ಸಾಮೂಹಿಕವಾಗಿ ನಮಾಜ್ ಎಂದು ಸಲ್ಲಿಸಿದರು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. ಹಲೋ, ಅಸ್ಸಲಾಮು ಅಲೈಕುಂ. ಈ ದಿವಸ ಸಂಕೇಶ್ವರ್ ಸುನ್ನತ್ ಜಮಾತ್ ತಂಜೀಮ್ ಕಮಿಟಿ ವತಿಯಿಂದ ಬಕ್ರೀದ್ ಹಬ್ಬದ ನಿಮಿತ್ತ ಸಾರ್ವಜನಿಕ ನಮಾಜನ್ನು ಪಠಣ ಮಾಡಲಾಯಿತು. ಈ ವೇಳೆಗೆ ಸಂಕೇಶ್ವರ ಹಾಗೂ ಸುತ್ತಮುತ್ತಲಿನ ನಾಗರಿಕರು ಸಾಮೂಹಿಕವಾಗಿ ನಮಾಜನ್ನು ಅದಾ ಮಾಡಿ ಆ ಅಲ್ಲಾಹನ ಕೃಪೆಗೆ ಪಾತ್ರರಾಗುವ ಸಲುವಾಗಿ ಪ್ರಾರ್ಥನೆಯನ್ನು ಮಾಡಿರ್ತಾರೆ. ಇದು ಒಂದು ಸಂದೇಶ. ಈ ಬಕ್ರೀದ್ ಹಬ್ಬದ ಉದ್ದೇಶ ಅಂದರೆ ನಾವು ಜೀವನದಲ್ಲಿ ಏನೂ ಗಳಿಸಿದ್ರು ಏನೂ ಮಾಡಿದ್ರು ಅದು ಎಲ್ಲಕ್ಕಿಂತ ನಮ್ಗೆ ಅವಶ್ಯಕ ಅಥವಾ ಪ್ರಿಯ ವಸ್ತುವನ್ನು ದೇವರಿಗಾಗಿ ನಾವು ಕುರ್ಬಾನಿ ಮಾಡಬೇಕು, ತ್ಯಾಗ ಮಾಡಬೇಕು, ಬಲಿದಾನ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಇಷ್ಟು ಜಗತ್ತಿನ ಎಲ್ಲ ಮುಸ್ಲಿಮರು ಈ ಹಬ್ಬವನ್ನು ಆಚರಿಸುತ್ತಾರೆ. ಈ ಹಬ್ಬದ ಪ್ರಯುಕ್ತ ನಾನು ನಮ್ಮ ಸಂಕೇಶ್ವರ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಹಾಗೂ ಈ ರಾಜ್ಯದ ಈ ಜನತೆಗೆ ಯಾವುದೇ ರೀತಿಯಿಂದ ತೊಂದರೆ ಆಗದಂತೆ ಅವರ ಜೀವನದಲ್ಲಿ ಸುಖ ಸಮೃದ್ಧಿ ಬರಲಿ ಅಂತ ಹೇಳಿ ಆ ಅಲ್ಲಾಹನಲ್ಲಿ ನಾವು ಇಡೀ ಸಂಕೇಶ್ವರ ಮುಸ್ಲಿಂ ಸಮಾಜ ಸುನ್ನತ್ ಜಮಾತ್ ವತಿಯಿಂದ ಪ್ರಾರ್ಥನೆ ಮಾಡಿರುತ್ತೇವೆ. ಇದೇ ಸಂದೇಶ ಅಂದರೆ ಇದೇ ಭಾವೈಕ್ಯತೆಯನ್ನು ಇನ್ನು ಮುಂದೆ ಆಗಲಿ, ಸಾರ್ವಜನಿಕ ಜೀವನದಲ್ಲಿ ಆಗಲಿ, ನಮ್ಮ ಸಂಕೇಶ್ವರ ನಗರದಲ್ಲಿ ಇದೇ ರೀತಿ ಮುಂದುವರಿಸ್ತಾ ಹೋಗಬೇಕು ಅಂತ ಹೇಳಿ ನಾನು ನಮ್ಮ ಎಲ್ಲ ಸುನ್ನತ್ ಜಮಾತ್ ತಂಜೀಮ್ ಕಮಿಟಿ ಹಾಗೂ ಮುಸ್ಲಿಂ ಸಮಾಜದ ವತಿಯಿಂದ ಎಲ್ಲರನ್ನೂ ಬೇಡಿಕೊಳ್ಳುತ್ತೇನೆ. ಹಾಗೂ ಈ ಸಂದರ್ಭದಲ್ಲಿ ನಮ್ಮ ಇತರೆ ಜಾತಿ ಧರ್ಮದ ಬಂಧುಗಳು ಇಲ್ಲಿ ಬಂದು ನಮಗೆ ಶುಭ ಹಾರೈಸುತ್ತಾರೆ. ಅವರಿಗೆಲ್ಲರೂ ಧನ್ಯವಾದಗಳು. ಇದೇ ಪ್ರೀತಿ, ಪ್ರೇಮ, ವಿಶ್ವಾಸ, ಸೌಹಾರ್ದತೆಯನ್ನು ಸದಾ ದೇವರ ನಮಗೆ ಕರುಣಿಸಲಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡುತ್ತೇನೆ. अस्सलाम वालेकुम. तमाम मुसलमान भाइयों को जमात सुन्नत जमात तंजीम कमेटी की जानिब से ईद की मुबारकबाद पेश करता हूँ. और उसी तरह से हमारे जो हिंदू भाई हैं उनको भी हमारे जमात की तरफ से मैं मुबारकबाद पेश करता हूँ और दुआ करता हूँ कि इस हमारे देश में अमन पैदा हो, अमन से हम रहें. सब जो जाति जमाती जो सब हैं सब मिलकर इसमें हम नांदेंगे, ऐसी कभी उम्मीद करते हुए मैं दो बात अपने ख़त्म करता हूँ. जय हिंद.